ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಶಾಂತ್ ಎಸ್ ನಾಗ್ನೂರಿ. ಪಬ್ಲಿಕ್ ನೆಟ್ವರ್ಕ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಪಬ್ಲಿಕ್ ವಾಹಿನಿಯನ್ನು ವೀಕ್ಷಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ, ಹುಕ್ಕೇರಿ ಬಸ್ ನಿಲ್ದಾಣದಲ್ಲಿ ನಿನ್ನೆ ಹುಕ್ಕೇರಿಯ ಶಾಸಕರಾದ ನಿಖಿಲ್ ಕತ್ತಿಯವರು 2 ಬಸ್ಗಳಿಗೆ ಚಾಲನೆಯನ್ನು ನೀಡಿರುವಂತದ್ದು. ಅದು ಒಂದು ಬಸ್ಸನ್ನ ಬಾಗೇವಾಡಿ ಟು ಬೆಳಗಾಂ, ಹುಕ್ಕೇರಿ ಬೆಳಗಾಂ ಒಂದು ರೂಟಿಗೆ ಚಾಲನೆಯನ್ನು ಕೊಟ್ಟಿರುವಂತದ್ದು. ಇನ್ನೊಂದು ಬಸ್ಸನ್ನ ಬೆಳಗಾಂ ಟು ಇಂಚಲ್ಕರಂಚಿಗೆ ರೂಟಿಗೆ ಚಾಲನೆಯನ್ನು ಕೊಟ್ಟಿರುವಂತದ್ದು. ಈ 2 ಬಸ್ಗಳೊಂದಿಗೆ ಪೂಜೆ ಮಾಡೋದ್ರ ಮೂಲಕ, ಹಸಿರು ನಿಶಾನೆಯ ತೋರಿಸುವ ಮೂಲಕ ಶಾಸಕ ನಿಖಿಲ್ ಕತ್ತಿಯವರು ಬಸ್ಗಳಿಗೆ ಚಾಲನೆ ನೀಡಿರುವಂತದ್ದು. ಈಗಾಗಲೇ ಹುಕ್ಕೇರಿ ಡಿಪೋಗೆ 14 ಬಸ್ಗಳು ಬಂದಿವೆ ಅಂತ ಹೇಳಿ ಡಿಪೋ ಮ್ಯಾನೇಜರ್ ಹೇಳಿರುವಂತದ್ದು. ನಮ್ಮಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇರುವುದರಿಂದ ಯಾವುದೇ ರೀತಿಯ ವಿದ್ಯಾರ್ಥಿಗಳಿಗೆ ಬಸ್ಗಳ ಕೊರತೆ ಆಗದೆ ಹಾಗೆ ತಾವು ಬಸ್ಗಳ ವ್ಯವಸ್ಥೆಯನ್ನ ತಾವು ಮಾಡಬೇಕು. ಸಾರ್ವಜನಿಕರು ಕೂಡ ಬಸ್ಸುಗಳ ತೊಂದರೆ ಆಗದ ಹಾಗೆ ತಾವು ನೋಡ್ಕೊಳ್ಬೇಕು ಅಂತ ಹೇಳಿ ಶಾಸಕರು ಡಿಟಿಸಿ ಹಾಗೂ ಮ್ಯಾನೇಜರ್ಗೆ ಸಲಹೆ ನೀಡಿರುವಂತದ್ದು. ಅತಿ ಹೆಚ್ಚಿನ ಮಹತ್ವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಒಂದು ಬಸ್ಸುಗಳ ವ್ಯವಸ್ಥೆಯನ್ನ ತಾವು ಮೊದಲು ಆದ್ಯತೆ ಕೊಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಶಾಸಕ ನಿಖಿಲ್ ಕತ್ತಿಯವರು ಸೂಚನೆ ನೀಡಿರುವಂತದ್ದು. ಹಾಗಾದ್ರೆ ನಿನ್ನೆ ನಡೆದಿರುವಂತಹ ಬಸ್ ಚಾಲನೆ ಯಾವ ರೀತಿ ಶಾಸಕ ನಿಖಿಲ್ ಕತ್ತಿಯವರು ನೀಡಿದರು ಅನ್ನೋದನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೇವೆ. ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ. ಪೂಜಾ ಮಾಡೋದು ಬಸ್ ಯಾರು BS6 ಅದವ್ರೆ ಲೋಕಲ್ ಡಿಮ್ಯಾಂಡ್ ಎಷ್ಟು ಬಾಗೇವಾಡಿಯಿಂದ ಮತ್ತೆ ಮುಂದೆ ಒಂದು ಬಾಗೇವಾಡಿಯಿಂದ ಧರ್ಮಸ್ಥಳ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಸಂಗಮಗೆ ಬೆಳಗಿ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರತಿ ಅಷ್ಟವರ್ಣದ ಮಾನವ ಜನ್ಮ ಹುಟ್ಟಿ ಪಟ್ಟಣವು ಶಿವ ನಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರು ಶಿವನೆಂದು ಕರೆ ಜ್ಯೋತಿ ಮನವೇ ಕರ್ಪೂರತಿ. ಹರ ಓಂ ಚೈತನ್ಯಂ ಶಾಂತಂ ಹಿಮಾಜಿತಂ ನಿರಂಜನಾಲಕ್ಷ್ಮೀ ಭಾರತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜಯ ನಮಃ. ಪಾರ್ವತೀಶ್ವರ ಮಹಾದೇವ. ನೀವ ಕೈ ವನಮಹೋತ್ಸವ ಮಾಡೋದು ಒಮ್ಮೆ ಬಿಟ್ಟು ಇದ್ದಾಡ
ಇವತ್ತಿನ ದಿವಸ ನಮ್ಮ ಹುಕ್ಕೇರಿ ಡಿಪೋ ವತಿಯಿಂದ 2 ಹೊಸ ಬಸ್ಗಳನ್ನ ಚಾಲನೆ ಕೊಡ್ತಾ ಇದ್ದೀವಿ. ಇದು ಮುಖ್ಯವಾಗಿ ಒಂದು ಲೋಕಲ್ ಬೇಡಿಕೆ ಇರೋದ್ರಿಂದ ಬಾಗೇವಾಡಿ ಟು ಬೆಲ್ಗಾಂ ಒಂದು ರೂಟ್ದಲ್ಲಿ ಒಂದು ಬಸ್ ಹಾಕೋತಾರೆ, ಇನ್ನೊಂದು ಬಸ್ಸು ಇನ್ಸಲ್ಕರಂಜಿ ಬೆಳಗಾವ್ ರೂಟ್ಗೆ ಹಾಕೋತಾರಂತ ಈಗಾಗಲೇ ಡಿಪೋ ಮ್ಯಾನೇಜರ್ ಹೇಳಿದ್ದಾರೆ. ನಮ್ಮ ಭಾಗದಲ್ಲಿ ಹೊಸ ಹೊಸ ಬಸ್ಗಳು ಇನ್ನೂ ಬರಲಿ. ಈಗಾಗಲೇ ನಮ್ಮ DTC ಅವರು ಹೇಳಿದ್ರು, ಒಟ್ಟು ಹುಕ್ಕೇರಿ ಡಿಪೋಗೆ 14 ಬಸ್ ಇವತ್ತು ಹೊಸ ಕೊಟ್ಟಿದ್ದಾರೆ. ಬರೋ ದಿನಮಾನದಲ್ಲಿ ಇನ್ನೂ ಕೊಡ್ತಾರೆ ಆಶ್ವಾಸನೆ ಕೊಟ್ಟರು. ಆದಷ್ಟು ಬೇಗನೆ ಕೊಟ್ಟು ನಮ್ಮಲ್ಲಿ ಯಾಕಂದ್ರೆ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ, ಅದಕ್ಕೆ ಸ್ಟೂಡೆಂಟ್ಸ್ ಅನುಕೂಲ ಆಗುವಂಗೆ ತಾವು ವ್ಯವಸ್ಥೆ ಮಾಡಿ ಕೊಡ್ರಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ.